ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ರೈಡಿಂಗ್ಗೆ ಯೂಸ್ ಮಾಡುವ ಸೇಫ್ಟಿ ಗೇರ್ಸ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೇಫ್ಟಿ ಅಂದಿದ ತಕ್ಷಣ ಮೊದಲು ಬೇಕಾಗುತ್ತೆ ರೈಡರ್ಸ್ಗೆ ಹೆಲ್ಮೆಟ್. ನಾನು ಯೂಸ್ ಮಾಡ್ತಿರುವ ಹೆಲ್ಮೆಟ್ MT ಬ್ರ್ಯಾಂಡು ಥಂಡರ್ 3SV ಮಾಡಲ್. ಈ ಹೆಲ್ಮೆಟ್ಗೆ 4 ಸ್ಟಾರ್ ಸೇಫ್ಟಿ ರೇಟಿಂಗ್ ಇದೆ. ಮತ್ತು ಈ ಹೆಲ್ಮೆಟು ಅಮೆರಿಕನ್ ಸ್ಟ್ಯಾಂಡರ್ಡ್ DOT ಮತ್ತು ಯುರೋಪಿಯನ್ ಸ್ಟ್ಯಾಂಡರ್ಡ್ ECA ಇಂದ ಡ್ಯೂಯಲ್ ಸರ್ಟಿಫಿಕೇಶನ್ ಇದೆ. ಮತ್ತು ಇದರ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಸ್ಪೇನ್ ದೇಶದಲ್ಲಿ. ಇದರ ವೆಯ್ಟು 1.5 kg ಇದೆ. ಯೂಸ್ ಮಾಡಿದಾಗ ತುಂಬ ಹೆವಿನೂ ಒಂದ್ಸಲ ಮತ್ತು ತುಂಬ ಲೈಟ್ ಇದೆ ಅಂತ ಒಂದ್ಸಲ ಮೀಡಿಯಂ ರೇಂಜಲ್ಲಿದೆ. ನೆಕ್ಸ್ಟು ಹೆಲ್ಮೆಟ್ನ ಗ್ರಾಫಿಕ್ಸು. ಹೆಲ್ಮೆಟ್ ಯೂಸ್ ಮಾಡ್ಬೇಕಾದ್ರೆ ಯಾವಾಗಲೂ ನೀವು ನಿಯೋನ್ ಕಲರ್ನ ಸೆಲೆಕ್ಟ್ ಮಾಡಿ, ಪ್ಲೇನ್ ಕಲರ್ ಇರೋದನ್ನ ತೊಗೊಬೇಡಿ. ಯಾಕಂದರೆ ನೀವು ನೈಟ್ ಟೈಮ್ ಎಸ್ಪೆಷಲಿ ಹೈವೇಲಿ ಓಡಿಸ್ಬೇಕಾದ್ರೆ ಹಿಂದ್ಗಡೆ ಗಾಡಿಯವ್ರಿಗೆ ಬರಬೇಕಾದ್ರೆ ಅವ್ರಿಗೆ ರಿಫ್ಲೆಕ್ಟ್ ಆದರೆ ಅವರು ಅಲರ್ಟ್ ಆಗ್ತಾರೆ. ಸೊ ದಟ್ ಮುಂದೆ ಗಾಡಿ ಹೋಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಈ ಹೆಲ್ಮೆಟ್ಗೆ 3 ವೆಂಟಿಲೇಷನ್ ಇದೆ, ಒಂದು ಫ್ರಂಟಲ್ಲಿ, ಒಂದು ಟಾಪಲ್ಲಿ ಮತ್ತು ಒಂದು ಬ್ಯಾಕಲ್ಲಿ. ಈ ಹೆಲ್ಮೆಟಲ್ಲಿ ಬಾಟಮಲ್ಲಿ ಚಿನ್ ಕವರ್ ಇದೆ. ಸೊ ದಟ್ ಗಾಡಿ ಓಡಿಸ್ಬೇಕಾದ್ರೆ ಡಸ್ಟ್ ಎಲ್ಲ ಒಳಗಡೆ ಬರೋದಿಲ್ಲ. ಮತ್ತು ಇದಕ್ಕೆ ಯುರೋಪಿಯನ್ ಸ್ಟ್ಯಾಂಡರ್ಡ್ ಪ್ಯಾಚೆಡ್ ಲಾಕಿಂಗ್ ಅಂಡ್ ಅನ್ಲಾಕಿಂಗ್ ಸಿಸ್ಟಮ್ ಇದೆ. ನೀವು ಗ್ಲೌಸ್ ಹಾಕೊಂಡೆ ಆರಾಮಾಗಿ ಹೆಲ್ಮೆಟ್ ಹಾಕೊಂಡು ಲಾಕ್ ಅನ್ಲಾಕ್ ಈಸಿಯಾಗಿ ಮಾಡ್ಬೋದು. ಮತ್ತೆ ತುಂಬಾ ಬಿಸಿಲಿದ್ದಾಗ ಯೂಸ್ ಮಾಡೋಕ್ಕೆ ಒಳಗಡೆ ಇಂಟರ್ನಲ್ ಸನ್ವೈಸರ್ ಇದೆ, ಕಣ್ಣಿಗೆ ಸ್ಟ್ರೈನ್ ಆಗೋದಿಲ್ಲ. ಮತ್ತೆ ಹೆಲ್ಮೆಟ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಯಾವಾಗಲೂ ಒಂದು ಟೇಪ್ ತಗೊಂಡು ನಿಮ್ಮ ಹೆಡ್ ಸೈಜ್ನ ಮೆಜರ್ ಮಾಡ್ಬಿಟ್ಟು ಹೆಲ್ಮೆಟ್ ಸೈಜ್ ಚಾರ್ಟ್ ಅಂತ ಬರುತ್ತೆ, ಆ ಸೈಜ್ ಚಾರ್ಟಲ್ಲಿ ನಿಮ್ಮ ಸೈಜ್ನ ಕಂಪೇರ್ ಮಾಡಿಕೊಂಡು ಕರೆಕ್ಟಾಗಿ ಎಕ್ಸಾಕ್ಟ್ ಇರೋ ಹೆಲ್ಮೆಟ್ ತೊಗೋಬೇಕು. ಅವಾಗ ಸ್ನಗ್ ಫಿಟ್ ಇರುತ್ತೆ. ಹಿಂಗೆ ಶೇಕ್ ಆಗೋದು, ಈ ಥರ ಶೇಕ್ ಆಗೋದು ಅದೆಲ್ಲ ಆಗಬಾರ್ದು ಹೆಲ್ಮೆಟ್ ಯೂಸ್ ಮಾಡಬೇಕಾದ್ರೆ. ಹೆಲ್ಮೆಟ್ ಹಾಕೊಳ್ಳೋಕ್ಕಿಂತ ಮುಂಚೆ ಒಂದು ಇನ್ನರ್ ವೇರ್ ಬರುತ್ತೆ, ಬಾಲಾಕ್ಲಾವ್ ಅಂತ ಕರೀತಾರೆ ಅದನ್ನ ಹಾಕೊಂಡು ಹೆಲ್ಮೆಟ್ ಹಾಕೊಂಡ್ರೆ ನಿಮಗೆ ಕಂಫರ್ಟ್ ಫೀಲ್ ಆಗುತ್ತೆ. ಹೆಲ್ಮೆಟ್ನ ಒಳಗಡೆ ಒಳ್ಳೆ ಪ್ಯಾಡಿಂಗ್ ಇದೆ. ಇದು ರಿಮೂವಬಲ್, ಗಲೀಜಾದಾಗ ತೆಗ್ದ್ಬಿಟ್ಟು ವಾಶ್ ಮಾಡ್ಬಿಟ್ಟು ತಿರ್ಗಾ ವಾಪಸ್ ಹಾಕೊಬೋದು. ಹೆಲ್ಮೆಟಲ್ಲಿ ಟಾಪ್ ಬ್ರ್ಯಾಂಡ್ಸ್ ಅಂದರೆ AGV ಅಂಡ್ ಆರೆ. ಈಗ ಲೀಡಿಂಗಲ್ಲಿ ಮಾರ್ಕೆಟಲ್ಲಿ ರೂಲ್ ಮಾಡ್ತಾ ಇರೋದವ್ರೆ. MotoGP ರೈಡರ್ಸ್ ಎಲ್ಲ ಅದನ್ನೇ ಯೂಸ್ ಮಾಡೋದು. ಅದು ಸುಮಾರು 25,000ದಿಂದ 1.5 ಲಕ್ಷದವರೆಗೂ ಇದೆ. ತುಂಬ ಟಾಪ್ ಕ್ವಾಲಿಟಿ ಹೆಲ್ಮೆಟು. ಪ್ರೀಮಿಯಂ ಸೆಕ್ಟರಲ್ಲಿ ಅಂತ ಅಂದರೆ ನಮಗೆ MT ಹೆಲ್ಮೆಟ್ ಸಿಗುತ್ತೆ, NHK ಸಿಗುತ್ತೆ, SMK ಸಿಗುತ್ತೆ, ಮತ್ತು ಆಕ್ಸಿಸ್ ಸಿಗುತ್ತೆ. ಇದೆಲ್ಲ ನಿಮಗೆ 4,000ರಿಂದ 7,000, 7,500 ರೇಂಜಲ್ಲಿ ಒಳ್ಳೆ ಬ್ರ್ಯಾಂಡೆಡ್, ಒಳ್ಳೆ ಕ್ವಾಲಿಟಿ ಇರೋ ಹೆಲ್ಮೆಟ್ ಸಿಗ್ತದೆ. ಒಂದು AGV ಹೆಲ್ಮೆಟ್ ತೊಗೊಬೇಕು ಅನ್ನೋ ಪ್ಲ್ಯಾನ್ ಇದೆ. ನೋಡೋಣ, ಕಾಲ ಕೂಡ ಬಂದಾಗ ತೊಗೊತೀನಿ, ಹಾಗೆ ರಿವ್ಯೂ ಕೂಡ ಮಾಡ್ತೀನಿ. ನಾನು ಈ ಹೆಲ್ಮೆಟ್ಗೆ ಕೊಟ್ಟಿದ್ದು 6,250 ರೂಪಾಯಿ. ನನ್ನ ಮುಂದಿನ ಸೇಫ್ಟಿ ಗೇರು ಜಾಕೆಟು. ನನ್ನ ಹತ್ರ ಒಟ್ಟು 2 ಜಾಕೆಟ್ ಇದೆ. ಒಂದು ಆಲ್ಫೈನ್ ಸ್ಟಾರ್ದು ಮತ್ತು ಇನ್ನೊಂದು TVS ಕಂಪ್ನಿದು. ಲೋಕಲ್ ರೈಡ್ ಇದ್ದಾಗ TVS ಕಂಪ್ನಿದು ಯೂಸ್ ಮಾಡ್ತೀನಿ. ಲಾಂಗ್ ರೈಡು ಅಥವಾ ಹೈವೇಲಿ ಎಲ್ಲಾದರೂ ರೈಡ್ ಇದ್ದಾಗ ಆಲ್ಫೈನ್ ಸ್ಟಾರ್ ಯೂಸ್ ಮಾಡ್ತೀನಿ. ಈ ಆಲ್ಫೈನ್ ಸ್ಟಾರ್ ಜಾಕೆಟಲ್ಲಿ ರಿಫ್ಲೆಕ್ಟರ್ ಕೂಡ ಇದೆ. ನೈಟ್ ಟೈಮಲ್ಲಿ ಇದು ಹೆಲ್ಪ್ ಆಗುತ್ತೆ. ಇದರೊಳಗಡೆ ಇನ್ನರ್ ಲೈನಿಂಗ್ ಕೂಡ ಇದೆ, ಮತ್ತೆ ಎಕ್ಸ್ಟರ್ನಲ್ ಪಾಕೆಟ್ಸ್ ಇದೆ, ಇಂಟರ್ನಲ್ ಪಾಕೆಟ್ಸು ಇದೆ. ಇದರಲ್ಲಿ ಇನ್ಬಿಲ್ಟ್ ಶೋಲ್ಡರ್ ಮತ್ತೆ ಫೋರ್ ಆರ್ಮ್ಗೆ ಗಾರ್ಡ್ ಬರುತ್ತೆ. ಮತ್ತೆ ನಾನು ಚೆಸ್ಟಿಗೆ ಮತ್ತೆ ಬ್ಯಾಕ್ಗೆ ಎಕ್ಸ್ಟ್ರಾ ಗಾರ್ಡ್ ಹಾಕ್ಸ್ಕೊಂಡಿದ್ದೀನಿ. ಈ ಆಲ್ಫೈನ್ ಸ್ಟಾರ್ನ ಪ್ರೈಸು 33,297 ರೂಪಾಯಿ ಆಯಿತು, ಚೆಸ್ಟ್ ಗಾರ್ಡ್ ಎಲ್ಲ ಸೇರಿ. ಮತ್ತೆ ಇನ್ನೊಂದು ಜಾಕೆಟು TVS ಕಂಪ್ನಿದು. ಮುಂದ್ಗಡೆ ಮೆಶ್ ಟೈಪ್ ಇದೆ, ಸೊ ದಟ್ ವೆಂಟಿಲೇಷನ್ ಇದೆ, ಮತ್ತೆ ಸೈಡ್ ಪಾಕೆಟ್ಸ್ ಇದೆ, ಮತ್ತೆ
ಇನ್ಬಿಲ್ಟ್ ಲೆವೆಲ್ 2 ಆರ್ಮರ್ ಪ್ರೊಟೆಕ್ಷನ್ ಇದೆ ಶೋಲ್ಡರ್ ಅಲ್ಲಿ ಮತ್ತೆ ಆರ್ಮ್ ಅಲ್ಲಿ ಮತ್ತೆ ಬ್ಯಾಕ್ ಅಲ್ಲಿ. ಇದು ವಾಟರ್ ಪ್ರೂಫ್ ಜಾಕೆಟ್ ಎರಡು ಕೂಡ. ಮತ್ತೆ ಇದು 600D ಅಬ್ರೇಷನ್ ರೆಸಿಸ್ಟೆಂಟ್ ಪಾಲಿಸ್ಟರ್ ಮೆಟೀರಿಯಲ್ ಇಂದ ಯೂಸ್ ಮಾಡಿ ಬಿಲ್ಟ್ ಮಾಡಿದ್ದಾರೆ. ಈ ಜಾಕೆಟ್ ನ ಪ್ರೈಸು 5450 ರೂಪಾಯಿ. ನನ್ನ ಮೂರನೇ ಸೇಫ್ಟಿ ಗೇರು ಹ್ಯಾಂಡ್ ಗ್ಲೌಸು. ನಾನು ಯೂಸ್ ಮಾಡ್ತಿರೋ ಈ ಹ್ಯಾಂಡ್ ಗ್ಲೌಸು ಆಲ್ಫೆನ್ಸ್ಟಾರ್ದು ಲೆದರ್ದು. ಈ ಗ್ಲೌಸ್ ಅಲ್ಲಿ ಪಾಮ್ ಪ್ರೊಟೆಕ್ಷನ್ ಇದೆ ಮತ್ತು ನಕಲ್ ಪ್ರೊಟೆಕ್ಷನ್ ಕೂಡ ಇದೆ. ಇದು ಕಾರ್ಬನ್ ಫೈಬರ್ದು. ಇದು ವ್ರಿಸ್ಟ್ ಟೈಪ್, ಇನ್ನೊಂದು ಫುಲ್ ಹಾರ್ಮ್ ಟೈಪ್ ಬರುತ್ತೆ. ವ್ರಿಸ್ಟ್ ಟೈಪ್ ಗಿಂತ ಹಾರ್ಮ್ ಟೈಪ್ ಸೇಫ್ಟಿ ಜಾಸ್ತಿ. ಅದರಲ್ಲಿ ವ್ರಿಸ್ಟ್ ಲಾಕು ಬರುತ್ತೆ ಮತ್ತೆ ಆರ್ಮ್ ಲಾಕು ಕೂಡ ಬರುತ್ತೆ. ಇದರಲ್ಲಿ ವ್ರಿಸ್ಟ್ ಲಾಕ್ ಮಾತ್ರ ಇದೆ. ಇದರ ಪ್ರೈಸು 8999 ರೂಪಾಯಿ. ನನ್ನ ಮುಂದಿನ ಸೇಫ್ಟಿ ಗೇರು ನೀ ಗಾರ್ಡು. ನಾನು ಯೂಸ್ ಮಾಡ್ತಿರೋ ನೀ ಗಾರ್ಡು ಆಸ್ಪೆಡಾ ಕಂಪ್ನಿದು. ನಾವು ವೇರ್ ಮಾಡಿದ್ಮೇಲೆ ನೀ ಬೆಂಡ್ ಮಾಡಿದ್ರು ಸಹ ಈ ಗಾರ್ಡು ಅದೇ ತರ ಬೆಂಡ್ ಆಗುತ್ತೆ. ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇದೆ. ಇದರ ಪ್ರೈಸು 3675 ರೂಪಾಯಿ. ಇದು ಲಾಕಿಂಗು. ಕಾಲ್ಗೆ ಹಿಂಗೆ ಹಾಕೊಂಡು ಇಲ್ಲಿ ಈ ರೀತಿ ಲಾಕ್ ಮಾಡಬೇಕು. ಮತ್ತೆ ನೆಕ್ಸ್ಟ್ ಫೈನಲ್ ಸೇಫ್ಟಿ ಗೇರು ಬೂಟ್ಸು. ನಾನು ಯೂಸ್ ಮಾಡ್ತಿರೋ ರೈಡಿಂಗ್ ಬೂಟ್ಸು ಆಲ್ಫೆನ್ಸ್ಟಾರ್ ಕಂಪ್ನಿದು. ಇದು ಫುಲ್ ಲೆಂತ್ ಬೂಟ್ಸು. ಈ ಬೂಟ್ಸು ಕಾಫ್ ಲೆಂತ್ ರೈಡಿಂಗ್ ಬೂಟ್ಸು. ಇನ್ನೊಂದು ಆಂಕಲ್ ಲೆಂತ್ ಕೂಡ ಬರುತ್ತೆ. ಅದರಲ್ಲಿ ಆಂಕಲ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಆಕ್ಸಿಡೆಂಟ್ ಆದಾಗ. ಈ ಕಾಫ್ ಲೆಂತ್ ಇರೋದ್ರಿಂದ ಇಲ್ಲಿ ಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿ ಸಪೋರ್ಟಿಂಗ್ ಇರೋದ್ರಿಂದ ಆಂಕಲ್ ಡ್ಯಾಮೇಜ್ ಆಗಲ್ಲ ಆಕ್ಸಿಡೆಂಟ್ ಆದರೆ. ಮತ್ತೆ ಇಲ್ಲಿ ಜಿಪ್ಪು ಅನ್ಜಿಪ್ ಇದೆ. ಜಿಪ್ ಮಾಡಿ ಇದರಲ್ಲಿ ಲಾಕ್ ಮಾಡ್ಕೊಬೇಕು. ಇದರಲ್ಲಿ ಟೋಯ್ ಪ್ರೊಟೆಕ್ಟರ್ಸ್ ಕೂಡ ಇದೆ. ಮತ್ತೆ ಹಿಂದ್ಗಡೆ ನಿಯೋನ್ ರಿಫ್ಲೆಕ್ಟರ್ಸ್ ಇದೆ. ರೇಸಿಂಗ್ ಅಲ್ಲಿ ಮತ್ತೆ ಟ್ರ್ಯಾಕ್ ಅಲ್ಲೆಲ್ಲ ಇದೇ ಬೂಟ್ಸ್ ಯೂಸ್ ಮಾಡೋದು. ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ಸರ್ಟಿಫೈಡ್ ಆಗಿದೆ. ಇದರ ಪ್ರೈಸು 22500 ರೂಪಾಯಿ. ಇದಿಷ್ಟು ನನ್ನ ಹತ್ರ ಇರೋ ಸೇಫ್ಟಿ ಗೇರ್ಸು. ಯಾವ್ದಾದ್ರು ಲಾಂಗ್ ರೈಡ್ ಇದ್ದಾಗ ಔಟ್ಸೈಡ್ ಸ್ಟೇ ಆಗಬೇಕಾದ್ರೆ ನಾನೊಂದು ಟ್ರೆಕ್ಕಿಂಗ್ ಬ್ಯಾಗ್ ತೊಗೊಂಡಿದ್ದೀನಿ. ಇದರ ಪ್ರೈಸು 3500 ರೂಪಾಯಿ. ಟ್ರಾವಾಕ್ ಕಂಪ್ನಿದು. ಇದು 95 ಲೀಟರ್ಸ್ ಕೆಪಾಸಿಟಿ ಇರೋದು. ಸುಮಾರು 1 ವಾರ ಆಗುವಷ್ಟು ಲಗೇಜ್ ಇದರಲ್ಲಿ ಇಡ್ತದೆ. ಇದು ವಾಟರ್ ಪ್ರೂಫ್ ಅಲ್ಲ, ವಾಟರ್ ರೆಸಿಸ್ಟೆನ್ಸು. ಬಟ್ ಮಳೆ ಬಂದಾಗ ರೈನ್ ಕವರ್ ಇದೆ, ಅದು ವಾಟರ್ ಪ್ರೂಫ್ ಇದೆ. ರೈನ್ ಕವರ್ ಹಾಕೊಂಡ್ರೆ ನೀರು ಒಳಗಡೆ ಹೋಗೋದಿಲ್ಲ. ನನ್ನ ಈ ಎಲ್ಲ ರೈಡಿಂಗ್ ಗೇರ್ಸ್ನ ನಾನು ತಗೊಂಡಿದ್ದು ಕೋರಮಂಗಲದ ಫೋರಮ್ ಮಾಲ್ ಎದುರುಗಡೆ ಇರುವ ಓರಿಯನ್ ಮೋಟರ್ಸಲ್ಲಿ. ಈ ಎಲ್ಲ ರೈಡಿಂಗ್ ಗೇರ್ಸ್ ಆಕ್ಸೆಸರೀಸ್ನ ಪ್ರೈಸು 83671 ರೂಪಾಯಿ ಆಯಿತು. ಈ ಎಲ್ಲ ಪ್ರಾಡಕ್ಟ್ ಇನ್ಫಾರ್ಮೇಷನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಗುಡ್ ಬೈ.